ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ತುಂಬ ಜನ ನೀರು ಕುಡಿಬೇಕು ಅಂದರೆ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಒಂದೇ ಸಮನೆ ಅಥವಾ ಒಂದೇ ಅವಧಿಯಲ್ಲಿ ಅತಿ ಹೆಚ್ಚು ನೀರಿನ ಸೇವನೆಯನ್ನು ಮಾಡಿಬಿಡ್ತಾರೆ. ಇದರಿಂದಾಗಿ ಬ್ಲಾಡರ್ ಮೇಲೆ ಮತ್ತು ಕಿಡ್ನಿಯ ಮೇಲೆ ಅತಿ ಹೆಚ್ಚು ದುಷ್ಪರಿಣಾಮ ಆಗುವಂಥ ಸಾಧ್ಯತೆಗಳಿವೆ. 3 ಲೀಟರ್ ಸರಾಸರಿ ಪ್ರತಿನಿತ್ಯದ ನೀರಿನ ಸೇವನೆಯಲ್ಲಿ 2/3 ಭಾಗ ನೀರನ್ನು ಮೊದಲ ಅವಧಿಯಲ್ಲಿ, ದಿನದ ಮೊದಲ ಅವಧಿ ಅಂದರೆ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಕುಡಿಯುವಂಥದ್ದು ಬಹಳ ಮುಖ್ಯ. ಆ ನಂತರದ 1 ಲೀಟರನ್ನು 2ನೇ ಅವಧಿಗೆ ಹಂಚಿಕೆ ಮಾಡಿಕೊಳ್ಳಿ. ಎದ್ದ ತಕ್ಷಣ 1 ಕಪ್ ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಕುಡೀರಿ. ಆನಂತರ ತಿಂಡಿಗೆ ಮುನ್ನ ಅಥವಾ ಬ್ರೇಕ್ಫಾಸ್ಟಿಗೆ ಮುನ್ನ ನೀರನ್ನು ಕುಡೀರಿ. ಆನಂತರ ಮಧ್ಯಾಹ್ನ ಊಟದ ಅವಧಿಗಿಂತ ಮುಂಚೆ 2 ಲೀಟರ್ ನೀರು ನಿಮ್ಮ ದೇಹಕ್ಕೆ ಹೋಗುವ ಹಾಗೆ ನೋಡಿಕೊಳ್ಳಿ. ಊಟದ ನಂತರದ 1 ಅವರ್ ಅಥವಾ 1 ಗಂಟೆ ನೀರನ್ನು ಕುಡಿಬೇಡಿ. ಆನಂತರ ರಾತ್ರಿ 6 ಗಂಟೆಯ ಒಳಗೆ ಉಳಿದ 1 ಲೀಟರ್ ನೀರಿನ ಪ್ರಮಾಣವನ್ನು ಸೇವನೆಯನ್ನು ಮುಗಿಸಿಕೊಳ್ಳಿ. ಈ ರೀತಿಯ ಹಂಚಿಕೆ ಮಾಡಿದ ನಂತರ ರಾತ್ರಿ ಮಲಗುವ ಮುನ್ನ 1 ಕಪ್ ನೀರನ್ನು ಅಥವಾ ನಿಮ್ಮ ಯಥಾಶಕ್ತಿ ನೀರನ್ನು ಕುಡಿದು ಮಲಗಲಿಕ್ಕೆ ಮರಿಬೇಡಿ. ಅದೇ ನಿಮ್ಮ ದೇಹದ ಆಮ್ಲಜನಕದ ಸಮತೋಲನವನ್ನು, ಉಸಿರಾಟದ, ಹೃದಯದ ಸಮತೋಲನವನ್ನು ಕಾಪಾಡಲಿಕ್ಕೆ ಮುಖ್ಯವಾಗಿರ್ತದೆ. ಥ್ಯಾಂಕ್ ಯು ವೆರಿ ಮಚ್.